ಏಕಾಂತವೇ ದುರ್ಬಲತೆ ಅಲ್ಲವೇ ಅಲ್ಲ, ಅದು ನಿನ್ನ ಶಕ್ತಿಯ ನಿರ್ಮಾಣವಾಗುವ ಸ್ಥಳ. ನಿನ್ನನ್ನು ನೀನು ಕಟ್ಟಿಕೊಂಡಾಗ ಲೋಕವೇ ನಿನ್ನ ಕಡೆಗೆ ತಿರುಗಿ ನೋಡುತ್ತದೆ. ಕಟ್ಟಿಕೊಳ್ಳುವ ಸಮಯದಲ್ಲಿ ಎಂದಿಗೂ ಕೂಡ ನೀನು ಇನ್ನಿತರೆ ಕಾರ್ಯಕ್ಕೆ ಮುಂದಾಗಬೇಡ. ಸಂಪಾದಿಸುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಂಡು ಹೋಗುವುದು ಕೂಡ ಅಷ್ಟೇ ಮುಖ್ಯ. ಅದು ಹಣವೇ ಆಗಲಿ, ಜ್ಞಾನವೇ ಆಗಲಿ, ಮರ್ಯಾದೆಯೇ ಆಗಲಿ. ಯಾವುದನ್ನು ನೀವು ಸಂಪಾದಿಸಿಕೊಳ್ಳುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ನಮ್ಮ ನೋವುಗಳಿಗೆ ಸ್ಪಂದಿಸುವಂತಹ ಜನರ ಎದುರು ಮಾತ್ರ ನಮ್ಮ ಭಾವನೆಗಳನ್ನು ತೆರೆದೇ ಇಡಬೇಕು. ನಮ್ಮ ನೋವುಗಳಿಗೆ ಸ್ಪಂದಿಸದೇ ಇರುವಂತಹ ಮನಸ್ಸುಗಳ ಎದುರಿಗೆ ತೆರೆದಿಟ್ಟರೆ ಮುಂದೊಮ್ಮೆ ಅವುಗಳೇ ನಮ್ಮ ದೌರ್ಬಲ್ಯವಾಗಿ ಕಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕೆಲವು ಜನರಿಗೆ ಅವರಿಗೆ ತಮ್ಮ ಲೆಕ್ಕಾಚಾರವೇ ಸರಿ ಎಂದು ನಿನಗೆ ಅದರ ಚಿಂತೆ ಬೇಡ. ಮುಂದೆ ಬರುವಂತಹ ಕಾಲವೇ ಅವರಿಗೆ ಸರಿಯಾದ ಪಾಠವನ್ನು ಕಲಿಸುವುದು. ಕಾಲ ಎನ್ನುವುದು ಎಲ್ಲರಿಗೂ ಎಲ್ಲವನ್ನ ಹೇಳುತ್ತದೆ. ನಿನಗೆ ಸಹಾಯ ಮಾಡುವವರನ್ನು ಮರೆಯಬೇಡ. ನಿನ್ನನ್ನು ಪ್ರೀತಿಸುವವರನ್ನು ದ್ವೇಷ ಮಾಡಬೇಡಿ. ನಿಮ್ಮನ್ನು ನಂಬಿದವರಿಗೆ ಎಂದಿಗೂ ಕೂಡ ಮೋಸ ಮಾಡಲೇಬೇಡಿ. ಅತಿಯಾದ ದೊಡ್ಡ ನ್ಯಾಯಾಲಯ ಯಾವುದಾದರೂ ಇದ್ದರೆ ಅದು ನಮ್ಮ ಮನಸ್ಸು. ಅದಕ್ಕೆ ನಾವು ಯಾರಿಗೆ ಒಳ್ಳೆಯದು ಮಾಡಿದ್ದೇವೆ ಮತ್ತು ಯಾರಿಗೆ ಕೆಟ್ಟದ್ದು ಮಾಡಿದ್ದೇವೆ ಎನ್ನುವುದು ತಿಳಿದು ಇರುತ್ತದೆ. ಅದರ ಒಂದು ಹೇಳಿಕೆಗಳನ್ನು ಪಾಲಿಸುವುದು ನೀವು ಕಲಿತಾಗ ಮಾತ್ರ ಬದುಕಿನಲ್ಲಿ ನೀವು ಯಾವುದೇ ನ್ಯಾಯಾಲಯದ ಅವಶ್ಯಕತೆ ಎನ್ನುವುದು ನಿಮ್ಮ ಮನೆಯಲ್ಲಿ ಬರುವುದೇ ಇಲ್ಲ. ಪರಿಸ್ಥಿತಿ ನಿನ್ನ ಕೈ ಮೀರಿ ಹೋದಾಗ ಎಲ್ಲವನ್ನ ಆ ಪರಮಾತ್ಮನಿಗೆ ಒಪ್ಪಿಸಿಬಿಡು. ಶರಣಾಗತಿಯನ್ನು ಹೊಂದಿಕೋ ಎಂದರೆ ಸೋಲಿಲ್ಲ ಎಂದು ಅದು ಅಲ್ಲ. ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಿನಗೆ ಇರುವಂತಹ ಅಚಲವಾಗಿ ಇರುವಂತಹ ವಿಶ್ವಾಸ, ನಿನ್ನ ನಂಬಿಕೆ ಎಷ್ಟು ಗಾಢವೋ ಕೃಷ್ಣನ ಸಾನ್ನಿಧ್ಯ ಅಷ್ಟು ಹತ್ತಿರವೂ ಕೂಡ ಆಗಿರುತ್ತದೆ. ನಿನ್ನ ಮುಂದೆ ಹಿತವಾಗಿ ಸಿಹಿಯಾಗಿ ಮಾತನಾಡಿ ನಿನ್ನ ಬೆನ್ನ ಹಿಂದೆ ಕೆಟ್ಟದ್ದಾಗಿ ಮಾತನಾಡುವವರು ನಿನ್ನ ಸುತ್ತಲೂ ಕೂಡ ಇರುವವರು. ಅವರೊಂದಿಗೆ ಜಾಗೃತಿಯಿಂದ ಇರಿ. ಏಕೆಂದರೆ ಕುರುಕ್ಷೇತ್ರ ನಡೆದಿದ್ದು ನಾ ಅನ್ನುವ ನಮ್ಮವರಿಂದಲೇ ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂತಹ ಒಂದಿಷ್ಟು ಅಂಶಗಳ ಪೈಕಿಯಲ್ಲಿ ನಾವು ಈ ವಿಡಿಯೋದ ಉದ್ದಗಲಕ್ಕೂ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅಂಶವನ್ನು ತಂದಿದ್ದೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಗೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಸಂಪೂರ್ಣವಾಗಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಈ ವಚನಾಮೃತವನ್ನು ಕೇಳಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ವಚನಾಮೃತವನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಕೊಟ್ಟು ವಿಡಿಯೋನ ನೋಡಿ ಎಂದು ಕಳಕಳಿಯ ವಿನಂತಿ. ನಿಮ್ಮ ಪಕ್ಕದಲ್ಲಿ ಇರುವಂತಹ ವ್ಯಕ್ತಿಯ ನಿಜವಾದ ಬಣ್ಣ ನೋಡಲು ಸಾಧ್ಯವಾಗದೇ ಇರುವಷ್ಟು ನಂಬಿಕೆಯಿಂದ ಕುರುಡನಾಗಬೇಡ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತದೆ. ಮತ್ತೆ ಯಾವತ್ತಿಗೂ ಕೂಡ ಆ ಮನಸ್ಸು ಮೊದಲಿನ ರೀತಿಯಲ್ಲಿ ಇರುವುದಿಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತದೆ, ಇಲ್ಲ ಮರೆಯುವುದಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತದೆ. ನಿನ್ನ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡು. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು ನಿಜ, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾವಣೆ ಎನ್ನುವುದು ಆಗಲೇಬಾರದು. ಜೀವನವೆಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ, ನಿಮಿಷಗೊಂದು ಅನುಭವ. ಈ ಅನುಭವವನ್ನು ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೇ ಸ್ವಾರ್ಥ ಉದ್ದೇಶವಿಲ್ಲದೆ ನಿಮ್ಮ ಯೋಗಕ್ಷೇಮವನ್ನು ಬಯಸುವಂತಹ ಯಾರಾದರೂ ಇದ್ದರೆ ಅದು ನಿಮ್ಮ ಪೋಷಕರು ಮಾತ್ರ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿಯೇ ಹೇಳುವುದು, ಇದ್ದಾಗಲೇ ಪೋಷಕರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಾಗಬೇಕು ಎಂದು. ಬೇಕು ಅನ್ನುವುದು ಬೆಟ್ಟದ ತುದಿಯಲ್ಲಿ ಇದ್ದರೂ ಕೂಡ ಹುಡುಕಿಕೊಂಡು ಬಂದೇ ಬರುತ್ತದೆ. ಬೇಡ ಅನ್ನುವವರು ಕಣ್ಣೆದುರು ಇದ್ದರೂ ಕೂಡ ಕಡೆಗಣಿಸುತ್ತಾರೆ. ಇದುವೇ ಜೀವನ. ಜೀವನ ಇಷ್ಟೇ. ನಾನು ಅಂತ ಬದುಕಿದರೆ ನಿನಗಿಲ್ಲಿ ಏನೂ ಕೂಡ ಸಿಗುವುದಿಲ್ಲ. ನನ್ನತ್ವ ಬಿಟ್ಟು ಬದುಕು. ಮೊದಲು ಮಾನವನಾಗು, ನಂತರ ಮಾನವ ಧರ್ಮದ ಎಲ್ಲ ಗುಣಗಳು ನಿನಗೆ ಹಂತ ಹಂತವಾಗಿ ಲಭಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಮನುಷ್ಯನು ಮೊದಲು ಮಾನವನಾಗುವುದನ್ನು ಕಲಿಯಬೇಕು.
ಆ ಮನುಷ್ಯತ್ವದ ಗುಣಗಳೇ ಮನುಷ್ಯನನ್ನು ಎಲ್ಲವನ್ನ ಕಲಿಸಿಕೊಡುತ್ತದೆ. ಅತಿಯಾಗಿ ಯಾರಿಂದಲೂ ಕೂಡ ಏನನ್ನ ಬಯಸುವುದಕ್ಕೆ ಹೋಗಬೇಡಿ, ಏಕೆಂದರೆ ಮುಂದೊಂದು ದಿನ ಎಲ್ಲವೂ ಕೂಡ ಬೇಸರವಾಗಿ ಬಿಡುತ್ತವೆ. ಯಾರನ್ನೂ ಕೂಡ ತುಂಬ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡಿ. ಅತಿಯಾಗಿ ಬಯಸಿದರೆ ಅದರ ಪ್ರತ್ಯುತ್ತರ ಎನ್ನುವುದು ಆಟಕ್ಕೆ ಉಂಟು, ಲೆಕ್ಕಕ್ಕೆ ಇಲ್ಲ ಎನ್ನುವಂತೆ ಆಗುತ್ತದೆ. ಲೋಕದಲ್ಲಿ ಎಷ್ಟೋ ಜ್ಞಾನಿಗಳು ಇವೆ, ಆದರೆ ಪರಮಾತ್ಮನು ಕೊಡುವಂತಹ ಜ್ಞಾನಕ್ಕಿಂತ ಮಿಗಿಲಾದ ಜ್ಞಾನ ಯಾವುದು ಕೂಡ ಇಲ್ಲ. ಪರಮಾತ್ಮನು ಕೊಡುವ ಜ್ಞಾನದಿಂದಲೇ ನಮ್ಮ ಆತ್ಮಕ್ಕೆ ಮುಕ್ತಿ ಮತ್ತು ಜೀವನ ಮುಕ್ತಿ ಎರಡೂ ಕೂಡ ಪ್ರಾಪ್ತಿಯಾಗುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನ ಪಾಠ ಪೂರ್ತಿ ಕತೆ ತಿಳಿಯುವ ಮೊದಲು ಯಾರ ಪಕ್ಷ ವಹಿಸಬೇಡಿ. ಕೆಲವರು ಇತರರನ್ನು ದೂಷಿಸುವುದರಲ್ಲಿಯೇ ನಿಜವಾಗಿಯೂ ಕೂಡ ನಿಪುಣರಾಗಿರುತ್ತಾರೆ. ಬದುಕು ಅನ್ನುವುದು ನದಿಯ ಹಾಗೆ, ಕೊನೆಯಿಲ್ಲದ ಪಯಣ. ಯಾವುದೂ ನಮ್ಮ ಜೊತೆ ಉಳಿಯುವುದಿಲ್ಲ, ಉಳಿಯುವುದು ಒಂದೇ, ಹೃದಯಕ್ಕೆ ತಟ್ಟಿದಂತಹ ನೆನಪುಗಳು ಮಾತ್ರ ಉಳಿಯುತ್ತವೆ. ಯಾರಿಗೂ ಕೂಡ ಪದೇ ಪದೇ ನಿಮ್ಮನ್ನು ನೀವು ಸಾಬೀತುಪಡಿಸಲು ಹೋಗಬೇಡಿ. ಪ್ರೀತಿ ಇದ್ದರೆ ಅರ್ಥ ಮಾಡಿಕೊಳ್ಳುತ್ತಾರೆ, ಇಲ್ಲವೆಂದರೆ ಪ್ರತಿ ಚಿಕ್ಕ ವಿಷಯದಲ್ಲಿಯೂ ಕೂಡ ಕೊಳಕನ್ನು ಹುಡುಕುತ್ತಾ ಇರುತ್ತಾರೆ. ನಮ್ಮ ತಪ್ಪುಗಳನ್ನು ತಿದ್ದಿ ಜೊತೆಯಲ್ಲಿ ಇರುವವರು ಆತ್ಮೀಯರು. ಚಿಕ್ಕ ತಪ್ಪುಗಳನ್ನು ಪದೇ ಪದೇ ಹಂಗಿಸಿ ನೋಯಿಸುವವರು ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿ ಎಷ್ಟು ಜವಾಬ್ದಾರಿಯುತವಾಗಿರುತ್ತಾನೆಯೋ ಆ ವ್ಯಕ್ತಿ ಅತಿ ಹೆಚ್ಚು ಅವಮಾನ ಮತ್ತು ತಿರಸ್ಕಾರಗಳನ್ನು ಎದುರಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಮನೆಯಲ್ಲಿ ಅನಗತ್ಯ ಕಾರಣಗಳಿಂದ ಮಹಾಭಾರತ ನಡೆಯುತ್ತಾ ಇದ್ದರೆ ಆ ಮಹಾಭಾರತದಲ್ಲಿ ಭಾಗವಾಗಬೇಡಿ. ಆದರೆ ನಿಮ್ಮ ಮನೆಯೊಳಗೆ ಅಡಗಿರುವಂತಹ ಶಕುನಿಯನ್ನು ಹುಡುಕಿ ಹೊರಗೆ ಹಾಕಿ. ಆಗ ನಿಮ್ಮ ಮನೆಯ ಶಾಂತಿ ಎನ್ನುವುದು ಕಾಪಾಡಿದಂತೆ ಆಗುತ್ತದೆ. ಬಂಡೆ ಅಡ್ಡ ಬಂತು ಅಂತ ನದಿ ನೀರು ಹಿಂದೆ ಹರಿಯುವುದಿಲ್ಲ, ಆ ಬಂಡೆಯನ್ನು ಬಳಸಿ ಮುಂದೆ ಹೋಗುತ್ತದೆ. ಹಾಗೆಯೇ ಜೀವನದಲ್ಲಿ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ ಹೆದರಿ ಹಿಂದೆ ಸರಿಯಬಾರದು, ಅದನ್ನು ದಾಟಿ ಮುಂದೆ ಒರೆಯುವುದನ್ನು ನೋಡಬೇಕು. ಯಾರಾದರೂ ನಿಮಗೆ ಅವಕಾಶವನ್ನು ನೀಡಿದರೆ ಅವರಿಗೆ ದ್ರೋಹವನ್ನು ಎಂದಿಗೂ ಕೂಡ ಮಾಡಬೇಡಿ. ಯಾರಾದರೂ ನಿಮಗೆ ಮೋಸವನ್ನು ಮಾಡಿದರೆ ಅವರಿಗೆ ಎರಡನೇ ಅವಕಾಶವನ್ನು ಎಂದಿಗೂ ಕೂಡ ಕೊಡುವುದಕ್ಕೆ ಹೋಗಲೇಬೇಡಿ. ಒಂದು ಮಾತು ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಜೀವನದಂತಹ ಅತಿ ದೊಡ್ಡ ರಹಸ್ಯ ಮತ್ತೊಂದು ಇಲ್ಲ. ಕೊನೆ ಎನ್ನುವುದು ಹೇಗೆ ಎಂದು ತಿಳಿಯದು, ಆದರೆ ನಾವು ಗೊಂದಲವನ್ನು ನಿವಾರಿಸಿಕೊಳ್ಳುತ್ತಾ ಕರ್ತವ್ಯದೊಂದಿಗೆ ಸಾಗುತ್ತಾ ಇರಬೇಕು ಅಷ್ಟೇ. ಇದೇ ಈ ಜೀವನ ಎನ್ನುವುದನ್ನು ಮರೆಯಬಾರದು. ಹಣಕ್ಕೂ ಋಣಕ್ಕೂ ತುಂಬಾ ವ್ಯತ್ಯಾಸ. ಹಣಕ್ಕೆ ಎಲ್ಲ ಕೆಲಸ ಮಾಡಬೇಕು, ಋಣಕ್ಕೆ ಬರೀ ಒಳ್ಳೆಯ ಕೆಲಸ ಅಷ್ಟೇ ಮಾಡಬೇಕು. ಯಶಸ್ಸು ಎಂದರೆ ಕೇವಲ ಗುರಿ ತಲುಪುವುದು ಅಲ್ಲ, ಗುರಿ ತಲುಪುವ ಪ್ರಮಾಣದಲ್ಲಿ ಪಾಠಗಳಿಗೆ ಮೌಲ್ಯಗಳನ್ನು ನೀಡಿ ತಮ್ಮನ್ನು ತಾವು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿಕೊಳ್ಳುವುದು. ಆ ಪಾಠಗಳೇ ಜೀವನದ ನಿಜವಾದ ಸಂಪತ್ತು ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಎಷ್ಟು ದಿನಗಳ ಋಣಾನುಬಂಧವೋ ಅಷ್ಟೇ ದಿನ ಮಾತ್ರ ಪ್ರತಿಯೊಬ್ಬರೂ ನಮ್ಮ ಜೊತೆಗೆ ಇರುತ್ತಾರೆ. ಅದು ಮುಗಿದ ಮೇಲೆ ದೂರ ಹೋಗುತ್ತಾರೆ. ಕೆಲವರು ಸತ್ತು ದೂರ ಹೋದರೆ ಮತ್ತೆ ಕೆಲವರು ಬದುಕಿರುವವರೆಗೂ ಕೂಡ ದೂರವೇ ಹೋಗುತ್ತಾರೆ. ಅದನ್ನು ನಾವು ಯಾವಾಗಲೂ ಕೂಡ ಸ್ವೀಕರಿಸಬೇಕು, ದುಃಖಿಸುವುದಕ್ಕೆ ಹೋಗಲೇಬಾರದು. ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೇಲೆ ಅವಲಂಬನೆ ಇಲ್ಲದೇ ಇದ್ದಾಗ ಮಾತ್ರ ತನ್ನನ್ನು ತಾನು ನಂಬಲು ಸಾಧ್ಯವಾಗುತ್ತದೆ ಮತ್ತು ಧೈರ್ಯದಿಂದ ಇರುವುದನ್ನು ಕಲಿಯುತ್ತಾನೆ. ಅವಲಂಬನೆ ಹೆಚ್ಚಾದಾಗ ಸ್ವಾವಲಂಬನೆಯ ಬದುಕು ಕನಸಾಗಿಯೇ ಉಳಿದು ಬಿಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಜೀವನ ದೊಡ್ಡ ಯುದ್ಧ, ಹೊರಗೆ ಇಲ್ಲ, ಅದು ನಿಮ್ಮೊಳಗೆ ಇದೆ. ನಿಮ್ಮ ಮನಸ್ಸು ಗೆದ್ದ ದಿನವೇ ನಿಜವಾದ ಯಶಸ್ಸು ಎನ್ನುವುದು ಆರಂಭವಾಗುತ್ತದೆ. ನಾವು ಎಲ್ಲ ಬೇಕಾದರೂ ಕೂಡ ಯುದ್ಧ ಇತರರ ಜೊತೆಗೆ ಅಲ್ಲ, ನಮ್ಮೊಳಗೆ ಭಯ, ಸಂಶಯ, ಆಲಸ್ಯದ ಜೊತೆಗೆ ನಾವು ಯುದ್ಧವನ್ನು ಮಾಡಬೇಕಾಗಿದೆ. ಕೆಲವು ಕೈಗಳು ನಮ್ಮನ್ನು ಬೆಳೆಸುತ್ತವೆ, ಅವುಗಳ ಸಂಪರ್ಕ ನಿರಂತರವಾಗಿ ಇರಬೇಕಾಗಿರುವಂಥದ್ದು ಅವಶ್ಯಕ. ಕೆಲವು ಕೈಗಳು ನಮ್ಮನ್ನು ಬಳಸಿಕೊಳ್ಳುತ್ತವೆ, ಅವುಗಳ ಸಂಪರ್ಕದಲ್ಲಿ ನಾವು ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿರುವುದು ಅವಶ್ಯಕ. ಏಕೆಂದರೆ ಸಂಕಷ್ಟ ಬಂದಾಗ ಬೆಳೆಸುವ ಕೈಗಳು ಕೈ ಬಿಡುವುದಿಲ್ಲ, ಬಳಸುವ ಕೈಗಳು ಕಣ್ಣಿಗೆ ಕಾಣುವುದೇ ಇಲ್ಲ. ಯಾವ ಕೈಗಳನ್ನು ನೀವು ಬಳಸಬೇಕು, ಯಾವ ಕೈಗಳನ್ನು ನೀವು ಬಿಟ್ಟು ಬಿಡಬೇಕು ಎನ್ನುವುದು ಈಗ ನಿಮ್ಮ ಮೇಲೆ ಇರುವಂತಹ ಆಯ್ಕೆಗಳು ಆಗಿರುತ್ತವೆ. ಮನುಷ್ಯನ ನಿಜವಾದ ಸಂಗಾತಿ ಅವನ ಆರೋಗ್ಯ. ಅವನ ಆರೋಗ್ಯವು ಅವನನ್ನು ತೊರೆದ ದಿನ ಅವನು ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಹೊರೆಯಾಗುತ್ತಾನೆ.
ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಹಿಂದಿನ ಕಾಲದಲ್ಲಿ ಅನ್ನ ಸಿಕ್ಕಿದರೆ ಅದೇ ದೊಡ್ಡ ಭಾಗ್ಯ, ಇಂದಿನ ಕಾಲದಲ್ಲಿ ಆರೋಗ್ಯ ಇದ್ದರೆ ಅದೇ ಮಹಾಭಾಗ್ಯ ಎನ್ನುವಂತೆ ಪರಿವರ್ತನೆ ಆಗಿದೆ. ಸತ್ಯ ಮತ್ತು ಧರ್ಮ ಯಾವಾಗಲೂ ಕೂಡ ತಡವಾಗಿ ಗೆಲ್ಲುತ್ತದೆ, ಆದರೆ ಅವು ಯಾವಾಗಲೂ ಕೂಡ ಗೆದ್ದೇ ಗೆಲ್ಲುತ್ತವೆ. ಮಹಾಭಾರತದ ಅಂತ್ಯವೇ ಇದಕ್ಕೆ ಸಾಕ್ಷಿ. ಪಾಂಡವರು ಅನೇಕ ಕಷ್ಟ ಅನುಭವಿಸಿದರೂ ಕೂಡ ಕೊನೆಯಲ್ಲಿ ಜಯ ಅವರದ್ದೇ ಆಯಿತು. ಆದ್ದರಿಂದ ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಗಬೇಡಿ, ಅದು ನಿನ್ನನ್ನು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಬಂದಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀನು ಮಾಡಿದ ಒಳ್ಳೆಯ ಕೆಲಸ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದೇ ಇಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ಬಂದು ನಿನ್ನನ್ನು ಸೇರುತ್ತದೆ. ಇತರರಿಗೆ ಸಹಾಯ ಮಾಡು, ದಯೆ ತೋರಿಸು, ಅದು ಖಂಡಿತವಾಗಿಯೂ ಕೂಡ ನಿನಗೆ ಒಂದು ದಿನ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯೆಗಳನ್ನು ಕೊಡಲು ಪ್ರಾರಂಭಿಸುತ್ತದೆ. ನೋಯಿಸಿದವರ ಜೊತೆಗೆ ದ್ವೇಷವೂ ಕೂಡ ಬೇಡ, ಕ್ಷಮೆಯ ನಾಟಕವೂ ಕೂಡ ಬೇಡ. ಮೌನವಾಗಿ ನೆಮ್ಮದಿಯಾಗಿ ದಾರಿಯ ಕಡೆಗೆ ಹೆಜ್ಜೆಯನ್ನು ಹಾಕುವುದೇ ಜೀವನ. ಸತ್ತು ಹೋಗುವ ಜೀವಕ್ಕೆ ಬದುಕುತ್ತೇನೆ ಎನ್ನುವ ಭರವಸೆ ಇದೆ. ಕಾರಣ ದುಡಿದು ಇಟ್ಟಿರುವುದನ್ನು ಬಿಟ್ಟು ಹೋಗಲಾರದ ಆಸೆಯ ತಳಮಳ. ಹಾಗಾಗಿಯೇ ದೇವರು ಸಾಯುವ ಸ್ವಲ್ಪ ದಿನಗಳ ಮುಂಚೆ ಎಲ್ಲವನ್ನ ನೆನಪು ಇಲ್ಲದಂತೆ ಮಾಡುವವನು ಎನ್ನುವುದನ್ನು ಮರೆಯಲೇಬೇಡಿ. ಒಂಟಿಯಾಗಿ ಇರುವಾಗ ವಿಚಾರಗಳ ಮೇಲೆ ಹಿಡಿತ ಎನ್ನುವುದು ಇರಲಿ. ಎಲ್ಲರೂ ಜೊತೆಯಲ್ಲಿ ಇರುವಾಗ ನಾಲಿಗೆಯ ಮೇಲೆ ಹಿಡಿತ ಎನ್ನುವುದು ಇರಲಿ. ಎಲ್ಲ ಘಟನೆಗಳು ನನ್ನ ವಿರುದ್ಧವಾಗಿಯೇ ಸಾಗುತ್ತಿದೆ ಎಂದು ಬೇಸರ ಮಾಡಿಕೊಳ್ಳುವುದಕ್ಕೆ ಹೋಗಬೇಡ. ವಿಮಾನ ಮೇಲೆ ಏರಬೇಕಾದರೆ ಗಾಳಿಯ ವಿರುದ್ಧವೇ ಹಾರಬೇಕು, ಸಾಗಬೇಕು ಎನ್ನುವುದನ್ನು ಮರೆಯಬೇಡಿ. ಸಂಪಾದನೆ ಹೇಗಿರಬೇಕು ಅಂದರೆ ಸಂಪಾದನೆಯಲ್ಲಿ ಆಪಾದನೆ ಇರಬಾರದು, ಆಪಾದನೆಯಿಂದ ಗಳಿಸಬಾರದು. ಆಪಾದನೆಯ ಗಳಿಕೆ ಎಂದರೆ ಕೆಟ್ಟ ಮಾರ್ಗ, ಅಂತಸ್ತು, ಅದು ಹಗರಣವೂ ಕೂಡ, ಆತ್ಮವಂಚನೆಯೂ ಕೂಡ ಗೊತ್ತಿಲ್ಲ. ಆದರೆ ಅದು ಬೆವರಿನ ಹಣವಲ್ಲ, ಅದು ಬೆರಿಕೆಯ ಹಣವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮನುಷ್ಯ ಕೊಡುವ ಏಟಿಗೆ ಕಾರಣ ಎನ್ನುವುದು ಕೊಡಬೇಕು. ದೇವರು ಕೊಡುವಂತಹ ಏಟಿಗೆ ಕಾರಣವೇ ನಾವೇ ಹುಡುಕಿಕೊಳ್ಳಬೇಕು. ಏಕೆಂದರೆ ಅವನು ಯಾರಿಗೂ ಕೂಡ ಕಾರಣವನ್ನು ಕೊಡುವುದಿಲ್ಲ. ತಪ್ಪಿಗೆ ನ್ಯಾಯವನ್ನು ಮಾತ್ರ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಓದಿಕೊಂಡಿದ್ದೇವೆ ಅಂದ ಮಾತ್ರಕ್ಕೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಜ್ಞಾನವೂ ಕೂಡ ನಮಗೆ ತಿಳಿದಿದೆ ಎಂದು ಅಲ್ಲ. ನಮಗಿಂತಲೂ ಕೂಡ ದಡ್ಡರು ಇದ್ದಾರೆ, ನಮಗಿಂತಲೂ ಕೂಡ ಜಾಣರು ಕೂಡ ಇದ್ದಾರೆ. ಸ್ವತಂತ್ರವಿಲ್ಲದೆ ಇದ್ದರೆ ಜೀವನವು ವ್ಯರ್ಥ ದಾನ ಇಲ್ಲದೆ ಇದ್ದರೆ ಧರ್ಮವು ವ್ಯರ್ಥ. ಮನಃಶಾಂತಿ ಇಲ್ಲದೆ ಇದ್ದರೆ ಮನುಷ್ಯನ ಬದುಕೇ ವ್ಯರ್ಥ. ಏನು ಸಾಧಿಸದೇ ಸತ್ತರೆ ಮಾನವನ ಜನ್ಮ ಎನ್ನುವುದು ವ್ಯರ್ಥವಾಗುತ್ತದೆ. ಹಾಗಾಗಿ ಬದುಕಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕಾಗಿರುವುದು ನಿನ್ನ ಆದ್ಯ ಕರ್ತವ್ಯವಾಗಬೇಕು ಎನ್ನುವುದನ್ನು ಮರೆಯಲೇಬೇಡ. ಯಾವಾಗ ಮನುಷ್ಯನಿಗೆ ತನ್ನ ಶಕ್ತಿಯ ಬಗ್ಗೆ ಅಹಂಕಾರ ಎನ್ನುವುದು ಬರುತ್ತದೆಯೋ ಅಂದೇ ಅವನ ಪತನ ಎನ್ನುವುದು ಆರಂಭವಾಗುತ್ತದೆ. ನೆನಪಿರಲಿ, ಸಮುದ್ರದ ಅಲೆಗಳು ಎಷ್ಟು ಎತ್ತರಕ್ಕೆ ಇದ್ದರೂ ಕೂಡ ಮತ್ತೆ ಸಮುದ್ರವನ್ನೇ ಸೇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ತಂದೆ ತಾಯಿಯ ಋಣ ಎಷ್ಟೇ ಪ್ರತಿಭಾನ್ವಿತವಾಗಿ ಇರಲಿ ಅಥವಾ ಎಷ್ಟೇ ಉನ್ನತ ಸ್ಥಾನವನ್ನು ತಲುಪಿರಲಿ, ಅವರು ತಮ್ಮ ತಂದೆ ತಾಯಿಯ ಒಂದು ಹನಿ ಬೆವರನ್ನು ಸಹ ಮರುಪಾವತಿಸಲು ಸಾಧ್ಯವೇ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ಹಂಚಿ ಹೆಜ್ಜೆಯನ್ನು ಇಡಬೇಡ, ಕಾಳಜಿ ಮಾಡು. ಆದರೆ ನಿನಗೆ ಕಾಳಜಿ ಎನ್ನುವುದು ಎಲ್ಲಿ ಸಿಗುತ್ತದೆಯೋ ಅಲ್ಲಿ ಮಾತ್ರ ಕಾಳಜಿಯನ್ನು ವಹಿಸು. ಕಷ್ಟಗಳನ್ನು ಎದುರಿಸಬೇಕು, ನೋವುಗಳನ್ನು ಜೀವನದಲ್ಲಿ ನಾವು ಸಹಿಸಿಕೊಳ್ಳುವುದನ್ನು ನೋಡಬೇಕು. ಮನಸ್ಸಿಗೆ ಗಾಯಗಳು ಆದಾಗ ಆಗಲೇಬೇಕು ಎನ್ನುವುದನ್ನು ಅರಿತು ಜೀವನವನ್ನು ಮಾಡು. ಮಾತುಗಳಿಗೆ ಹೃದಯ ಚೂರಾಗಬೇಕು, ಸಂಬಂಧಗಳನ್ನು ಕಳೆದುಕೊಳ್ಳಬೇಕು, ಎದುರು ಏಟುಗಳನ್ನು ತಿನ್ನಲೇಬೇಕು. ಜೀವನದ ಪಾಠಗಳನ್ನು ನಾವು ಕಲಿಯಲೇಬೇಕು, ಸಂಬಂಧಗಳನ್ನು ಕಳೆದುಕೊಳ್ಳಬೇಕು, ಅನುಭವದ ಪಾಠಗಳನ್ನು ತಿದ್ದಿಕೊಳ್ಳಬೇಕು. ಪ್ರತಿ ಕ್ಷಣವೂ ಕೂಡ ನಿನ್ನೊಂದಿಗೆ ನೀನು ಯುದ್ಧವನ್ನು ಮಾಡುತ್ತಾ ಮುಂದುವರಿಯಬೇಕು. ಇಷ್ಟೆಲ್ಲವನ್ನು ಅನುಭವಿಸಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಕಬ್ಬಿಣ ಮೃದುವಾಗಿ ಆಯುಧವಾಗುತ್ತದೆ, ಚಿನ್ನ ಮೃದುವಾಗಿ ಒಡವೆಯಾಗುತ್ತದೆ, ಮಣ್ಣು ಮೃದುವಾಗಿ ಬಿತ್ತಲು ಯೋಗ್ಯವಾಗುತ್ತದೆ, ಹಿಟ್ಟು ಮೃದುವಾಗಿ ರೊಟ್ಟಿಯಾಗುತ್ತದೆ. ಇದೇ ರೀತಿ ಮನುಷ್ಯ ಮೃದುವಾದರೆ ಸರ್ವರ ಹೃದಯದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಕೈ ಚಾಚಿದವರು ಎಲ್ಲ ಕೈಯಲ್ಲಿ ಆಗದೇ ಇರುವವರು ಅಲ್ಲ. ಸಹಾಯ
ಕೇಳುವವರು ಎಲ್ಲ ಅಸಮರ್ಥರು ಕೂಡ ಅಲ್ಲ. ನಾಳೆ ಯಾರ ಪರಿಸ್ಥಿತಿ ಹೇಗೆ ಇರುತ್ತದೆ ಎನ್ನುವುದು ಯಾರಿಗೂ ಕೂಡ ಗೊತ್ತೇ ಇರುವುದಿಲ್ಲ. ಕೇವಲ ನಾವು ನಮ್ಮ ಕೆಲಸಗಳನ್ನು ಮಾಡುತ್ತಾ ಇತರರಿಗೆ ಸಮಸ್ಯೆಗಳನ್ನು ಕೊಡುವುದಕ್ಕೆ ಹೋಗಲೇಬಾರದು. ಒಳ್ಳೆಯ ಕೆಲಸಗಳನ್ನು ಮಾಡಿ. ನಿಮ್ಮ ಕೆಲಸಗಳಿಂದ ಯಾರಿಗೂ ಕೂಡ ಭಂಗವೇ ಆಗಬಾರದು. ಅಸೂಯೆಯಿಂದ ಬದುಕುವವರಿಗೆ ಸರಿಯಾದ ನಿದ್ರೆಯೇ ಬರುವುದಿಲ್ಲ. ಅಹಂಕಾರದಿಂದ ಬದುಕುವವರಿಗೆ ಸರಿಯಾದ ಸ್ನೇಹಿತರು ಇರುವುದಿಲ್ಲ. ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನ ಎನ್ನುವುದು ಇರುವುದಿಲ್ಲ. ಮೂರ್ಖನ ಅತಿದೊಡ್ಡ ಅಸ್ತ್ರ ಅವನ ಗದ್ದಲ. ಆದರೆ ಒಬ್ಬ ರಾಜನ ಅತ್ಯಂತ ಪ್ರಬಲವಾಗಿರುವಂತಹ ಶಸ್ತ್ರ ಅವನ ಮುಗ್ಧತೆ. ದುರ್ಬಲರು ವಾದಿಸುತ್ತಿರುವಾಗ ಮೌನವಾಗಿ ಗಮನಿಸುತ್ತಾ ಇರುವವನೇ ಗೆಲುವಿನ ಅಧಿಪತಿಯಾಗಿರುತ್ತಾನೆ. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ಮಾಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವಂತಹ ಒಂದು ಒಳ್ಳೆಯ ಗುಣ, ಭಕ್ತಿಯಿಂದ ಮಾಡುವಂತಹ ದೇವರ ಆರಾಧನೆಗಳು ಆಗಿರಬಹುದು. ಎಂದಿಗೂ ಕೂಡ ನಮ್ಮ ಕೈಯನ್ನು ಬಿಡುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಮೋಸ ಮಾಡಿದರೆ ಆಗುವಂತಹ ನೋವಿಗಿಂತ ನಮ್ಮವರು ಮೋಸ ಮಾಡಿದಾಗ ಆಗುವಂತಹ ನೋವು ಹೆಚ್ಚಾಗಿಯೇ ಇರುತ್ತದೆ. ಸಹಾಯ ಬಯಸಿದ್ದು ತಪ್ಪು ಅಲ್ಲವೇ ಅಲ್ಲ. ನಮ್ಮವರು ಅಂತ ನಂಬಿದ್ದು ಖಂಡಿತವಾಗಿಯೂ ಕೂಡ ತಪ್ಪು ಎನ್ನುವುದು ಅರಿವಾಗಿದೆ. ಮೋಸ ಹೋಗು, ಆದರೆ ಯಾರಿಗೂ ಕೂಡ ಮೋಸ ಮಾಡಬೇಡ. ಏಕೆಂದರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರುತ್ತದೆ. ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕೂಡ ಕಳೆದುಕೊಂಡು ಹೋಗುತ್ತಾನೆ. ನಿನ್ನ ಗುರಿ ದೊಡ್ಡದಾಗಿಯೇ ಇರಲಿ. ನಿನ್ನ ಪ್ರಯತ್ನ ಅದಕ್ಕಿಂತಲೂ ಕೂಡ ದೊಡ್ಡದಾಗಿ ಇರಲಿ. ಕಷ್ಟ ಬಂದರೂ ಕೂಡ ಹಿಂಜರಿಯೋದಕ್ಕೆ ಹೋಗಬೇಡ. ನಿನ್ನ ಮನಸ್ಸು ದೃಢವಾಗಿ ಇರಲಿ. ಒಂದು ದಿನ ಜಗತ್ತು ನಿನ್ನ ಸಾಧನೆಯನ್ನು ಕೊಂಡಾಡಿಯೇ ಕೊಂಡಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೊನೆಗೆ ಉಳಿದಿದ್ದು ಕಿರುನಗೆ ಒಂದೇ. ಕೊನೆಗೆ ಉಳಿಯುವುದು ಮೌನ ಎನ್ನುವುದು ಒಂದೇ. ಕೊನೆಗೆ ಉಳಿಯುವುದು ನೆನಪು ಒಂದೇ. ಕೊನೆಗೆ ಉಳಿಯುವುದು ಮೋಸದ ನೋವು ಒಂದೇ. ಕೊನೆಗೆ ಉಳಿಯುವುದು ಮಾಸದ ನೋವು ಒಂದೇ. ಕೊನೆಗೆ ಉಳಿಯುವುದು ಕಲಿತ ಪಾಠ ಒಂದೇ. ಕೊನೆಗೆ ಉಳಿಯುವುದು ಸಾಗಬೇಕಾದಂತಹ ದಾರಿ ಒಂದೇ. ಕೊನೆಗೆ ಉಳಿಯುವುದು ಬದುಕುವ ಛಲವೊಂದೇ. ಕೊನೆಗೆ ಉಳಿಯುವುದು ನನಗಾಗಿ ಬದುಕುವುದು ಒಂದೇ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಯಶಸ್ಸು ಎಂದರೆ ಒಂದು ದಿನದಲ್ಲಿ ಸಿಗುವುದು ಅಲ್ಲ, ಅದು 1000 ಪ್ರಯತ್ನಗಳ ಫಲ. ಪ್ರಯತ್ನ, ಸಹನೆ ಮತ್ತು ಪರಿಶ್ರಮ ಯಾರಲ್ಲಿ ಇರುತ್ತದೆಯೋ ಖಂಡಿತವಾಗಿಯೂ ಕೂಡ ಅವರು ಜೀವನದಲ್ಲಿ ಯಶಸ್ಸನ್ನು ಕಂಡೇ ಕಾಣುತ್ತಾರೆ. ಈ 3 ಅಂಶ ಇದ್ದವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಬಂದೇ ಬರುತ್ತದೆ, ಎದುರಾಗಿಯೇ ಆಗುತ್ತದೆ. ಆದರೆ ಪರಮಾತ್ಮ ಶ್ರೀಕೃಷ್ಣನು ಅವನ ಜೀವನದ ಡೋಣಿಯನ್ನು ಎಂದಿಗೂ ಕೂಡ ಮುಳುಗುವುದಕ್ಕೆ ಬಿಡುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಯಾವುದೇ ಕಾರಣಕ್ಕೂ ಕೂಡ ದ್ರೋಹವನ್ನು ಬಗೆಯುವುದಾಗಲಿ, ಮೋಸವನ್ನು ಮಾಡುವುದಾಗಲಿ, ಅಧರ್ಮಕ್ಕೆ ಬೆಂಬಲವನ್ನು ಸೂಚಿಸುವುದಾಗಲಿ, ಅಧರ್ಮದ ಪಕ್ಷದಲ್ಲಿ ಹೋಗುವುದೇ ಆಗಲಿ, ಅಸತ್ಯವನ್ನು ನುಡಿಯುವುದೇ ಆಗಲಿ ಮಾಡಲೇಬೇಡಿ. ಒತ್ತಡ ಇಲ್ಲದೆ ಇರುವಂತಹ ಉದ್ಯೋಗ ಎನ್ನುವುದು ಇಲ್ಲವೇ ಇಲ್ಲ. ನಷ್ಟ ಇಲ್ಲದೆ ಇರುವಂತಹ ವ್ಯಾಪಾರ ಎನ್ನುವುದು ಇಲ್ಲ. ಕಷ್ಟ ಇಲ್ಲದೆ ಇರುವಂತಹ ವ್ಯವಸಾಯ ಇಲ್ಲ. ನೋವು ಇಲ್ಲದೆ ಇರುವಂತಹ ಸಂಸಾರ ಎನ್ನುವುದು ಇಲ್ಲ. ಸಮಸ್ಯೆಗಳೇ ಇಲ್ಲದೆ ಇರುವಂತಹ ಮನುಷ್ಯನು ಇಲ್ಲ. ಇವುಗಳೆಲ್ಲವನ್ನ ಜಯಿಸಿದವನಿಗೆ ಜೀವನ ಎನ್ನುವುದು ಪಾವನವನ್ನು ಕಲಿಸಿಕೊಡುವಂತೆ ಮಾಡುತ್ತದೆ. ಜೀವನದಲ್ಲಿ ನಮ್ಮನ್ನು ನಂಬಿಕೆ ಉಳಿಸಿಕೊಳ್ಳಲು ಪ್ರಾಣ ಕೊಡುವ ಅಗತ್ಯವೇ ಇರುವುದಿಲ್ಲ. ನಮ್ಮ ಪ್ರಾಣ ಇರುವವರೆಗೂ ಕೂಡ ನಂಬಿಕೆ ದ್ರೋಹವನ್ನು ಅಂಥವರಿಗೆ ಬಗೆಯದೆಯೇ ಇದ್ದರೆ ಸಾಕು ಅಲ್ಲವೇ? ಇಂದು ಯಾರಾದರೂ ಕೆಟ್ಟ ಸಮಯವನ್ನು ಎದುರಿಸುತ್ತಾ ಇದ್ದರೆ ಅವರನ್ನು ನೋಡಿ ನಗಲೇಬೇಡಿ. ಕೆಲವು ಎಲ್ಲವನ್ನ ಮುಖವನ್ನು ನೆನಪಿಸಿಕೊಳ್ಳುವಂತೆ ದೇವರು ಮಾಡಿಬಿಡುತ್ತಾನೆ. ಗಂಗೆಯ ಮಗನಾದ ಭೀಷ್ಮನೂ ಸಹ ತನ್ನ ಕರ್ಮಗಳ ಪರಿಣಾಮಗಳಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಪಾಪಗಳು ತೊಳೆಯಲ್ಪಡುತ್ತವೆ ಎಂದು ನೀವು ಹೇಗೆ ತಾನೇ ಭಾವಿಸುತ್ತೀರಿ ಹೇಳಿ? ನೋವು ತುಂಬ ಹೆಚ್ಚಾದಾಗ ಒಬ್ಬ ವ್ಯಕ್ತಿಯು ಅಳುವುದಿಲ್ಲ, ಆದರೆ ಮೌನವಾಗಿ ಇರುತ್ತಾನೆ. ಆಗ ಅದನ್ನು ಅಹಂಕಾರ ಎಂದು ಅಲ್ಲ, ನೋವು ಎಂದು ಕರೆಯುತ್ತಾರೆ.
ಜೀವನ ಎನ್ನುವುದು ಕೆಲವೊಂದು ಸಲ ಎಲ್ಲವನ್ನ ಕಲಿಸಿಕೊಡುತ್ತದೆ. ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗವನ್ನ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆಯೇ ಹೊರತು ಮೋಸ ಮಾಡಿದವರಿಗೆ ಸಿಗುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ ಯಾರಿಗೂ ಕೂಡ ಮೋಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಮೋಸ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ನಮಗಿಂತ ಮೇಲೆ ಇರುವವರನ್ನು ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗೆ ಇರುವವರನ್ನು ನೋಡಿ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಎಂದು ಖುಷಿ ಪಡಬೇಕು. ಆರೋಗ್ಯ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಯಾವುದೂ ಕೂಡ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು. ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆಯೇ ನಾವು ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿರುವಂತಹ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವಂತಹ ದಾರದಂತೆ ಇರಲೇಬಾರದು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು. ತಿಳುವಳಿಕೆ ಜ್ಞಾನಕ್ಕಿಂತ ಆಳವಾಗಿದೆ. ನಿನ್ನನ್ನು ಬಲ್ಲವರು ಬಹಳ ಜನ ಇದ್ದಾರೆ, ಆದರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ ಜನ ಈಗಿನ ಕಾಲದಲ್ಲಿ ನೆನಪಿನಲ್ಲಿ ಇದ್ದಾರೆ ಎನ್ನುವುದನ್ನು ಮರೆಯಬೇಡಿ. ಬದುಕು ಅನ್ನುವುದು ಅಷ್ಟು ಸುಲಭವಲ್ಲ. ಇಲ್ಲಿ ಸೋಲದೆಯೇ ಗೆದ್ದವರಿಗೆ ಅಳತೆ, ನಕ್ಕವರೆಲ್ಲ ಕಷ್ಟಗಳು ಬಂದಾಗ ಕುಗ್ಗದೆಯೇ, ಸುಖ ಬಂದಾಗ ಹಿಗ್ಗದೆಯೇ ಬಾಳುವುದೇ ನಿಜವಾದ ಸಾಧನೆ ಎನ್ನುವುದನ್ನು ಮರೆಯಬೇಡಿ. ಸತ್ಯವಾದ ಮಾತು. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಬೇಡಿ. ಕೈ ಕೊಟ್ಟ ತಪ್ಪಿಸಿಕೊಂಡೆ ಎಂದು ಖುಷಿ ಪಡಬೇಡಿ. ಮೇಲೊಬ್ಬ ನೀವು ಮಾಡಿದ್ದನ್ನು ನಿಮಗೆ ಮರು ಕಳಿಸುತ್ತಾನೆ ಎಂದು ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ಕೂಡ ಒಳ್ಳೆಯದನ್ನು ಮಾಡುವುದನ್ನು ನೋಡಿ, ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುಣಾಡಿಗೆ.